ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಇವತ್ತು ಯಾಕೋ ಗೊತ್ತಿಲ್ಲ, ಮನಸ್ಸು ತುಂಬ ಪ್ರಫುಲ್ಲವಾಗಿದೆ. ಬೆಳಗ್ಗೆಯಿಂದಲೂ ಖುಷಿಯಾಗಿದ್ದೀನಿ. ಬೆಳಗಿನ ಜಾವಕ್ಕೆ ಎದ್ದವನು ತುಂಬ ಹೊತ್ತು ಕೆಲಸ ಮಾಡಿದೆ. ಮಧ್ಯಾಹ್ನದ ಒಂದು ಗುಕ್ಕು ನಿದ್ರೆನ 2 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಮಾಡಿ ಮುಗಿಸ್ದೆ. ಎಲ್ಲಿಂದಲೋ ಬರಬೇಕಾಗಿದ್ದ ಸ್ವಲ್ಪ ಹಣ ಬಂತು. ಅಮೆರಿಕಾದಿಂದ ನನ್ನ ಫ್ರೆಂಡ್ ಕಳಿಸಿದ ಪುಸ್ತಕಗಳು ಬಂದವು. ಇದೆಲ್ಲದರ ಮಧ್ಯೆ ಬಂದ ಅತ್ಯಂತ ಸಂತೋಷದ ಸುದ್ದಿ ಅಂದರೆ, ಸುಮಾರು 1.5 ತಿಂಗಳಿಂದ ನನ್ನನ್ನು ಗೊಂದಲಕ್ಕೆ ದಿಗಿಲಿಗೆ ಈಡು ಮಾಡಿದ್ದ ನನ್ನ ಪತ್ನಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಫೈನಲ್ ರಿಪೋರ್ಟ್ ಬಂತು. ಅವಳಿಗೆ ಹೃದಯದ ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ರಿಪೋರ್ಟ್ ಕೈಯಲ್ಲಿ ಹಿಡ್ಕೊಂಡು ಆಫೀಸಿಗೆ ಬಂದ ನನ್ನ ಹೆಂಡತಿಗೆ ಚಹಾ ಕೊಟ್ಟು ಚಿಯರ್ಸ್ ಹೇಳಿದೆ. ನೋಡಿ, ಒಂದು ವಿಷಯ ನಾನು ಪದೇ ಹೇಳ್ತಾ ಇರ್ತೀನಿ. ಆರೋಗ್ಯದ ಬಗ್ಗೆ ಅನುಮಾನ ಬಂದಾಗ ನೇರವಾಗಿ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಏನೂ ಇಲ್ಲ ಅಂತ ಅನ್ನಿಸ್ಕೊಂಡು ವಾಪಸ್ ಬರೋದರಲ್ಲಿ ಮಹಾನ್ ದೊಡ್ಡ ಖುಷಿ ಇದೆ ಅಂತ. ಅಂಥ ಖುಷಿನ ಇಬ್ಬರು ಕೂತ್ಕೊಂಡು ಟೀ ಕುಡಿತಾ ಎಂಜಾಯ್ ಮಾಡಿದ್ವಿ. ಆಗಲೇ ಇಂಥದ್ದೊಂದು ಪುಟ್ಟ ನೋಟ್ಸ್ ಮಾಡ್ಕೋಬೇಕು ಅಂತ ಅನಿಸಿದ್ದು. ಮನುಷ್ಯ ಯಾಕೆ ಮತ್ತೆ ಮರಳ ಬಯಸ್ತಾನೆ? ಅದೇ ನೌಕರಿಗೆ ವಾಪಸ್ ಬರೋದು, ಅದೇ ಹೆಣ್ಣಿಗೆ ವಾಪಸ್ ಬರೋದು, ಅದೇ ಮನೆಗೆ ವಾಪಸ್ ಬರೋದು, ಅದೇ ಊರಿಗೆ ವಾಪಸ್ ಬರೋದು, ಹೀಗೆ ಯಾಕೆ ಆತ ಮರಳ ಬಯಸ್ತಾನೆ? ನೀವೇ ಯೋಚಿಸಿ. ನಿಮಗೊಬ್ಬ ಗೆಳತಿ ಇರ್ತಾಳೆ, ಆಕೆ ಜೊತೆಗೆ ಜಗಳಕ್ಕೆ ಬೀಳ್ತೀರಿ. 1 ಸಲ, 2 ಸಲ, 10 ಸಲ. ಜಗಳ ಒಂದು ಹಂತದಲ್ಲಿ ಎಷ್ಟು ಅಸಹನೀಯವಾಗುತ್ತೆ ಅಂದರೆ ಇವತ್ತಿಗೆ ಮುಗೀತು, ಈ ಹೆಂಗಸಿನ ಮುಖ ಇನ್ನೊಂದು ಸಲ ನೋಡೋದಿಲ್ಲ ಅಂತ ನಿರ್ಧರಿಸ್ಬಿಡ್ತೀರಿ. ಗಿಫ್ಟು, ಪತ್ರ, ಗ್ರೀಟಿಂಗು, ಹಾಳು ಮೂಳು ಎಲ್ಲ ಎಸ್ತು ಇನ್ನು ಈ ಸಂಬಂಧ ಮುಗದೇ ಹೋಯಿತು ಅಂತ ಭಾವಿಸ್ತೀರಿ. ಸ್ವಲ್ಪ ಮಟ್ಟಿಗೆ ಹೆಗಲಿನಿಂದ ಒಂದು ಭಾರ ಇಳಿದ ಹಾಗಾಗುತ್ತೆ. ಸ್ವಲ್ಪ ಹೊತ್ತು ನಿರಾಳ. ಆದರೆ ನಿಧಾನವಾಗಿ ಒಂದು ಯೋಚನೆ ಶುರುವಾಗುತ್ತೆ. ಈ ಜಗಳನ ಆಕೆ ಹೇಗೆ ರಿಸೀವ್ ಮಾಡಿಕೊಂಡ್ಲೋ ಏನೋ, ನನ್ನಂತೆಯೇ ಅವಳು ನಿರಾಳವಾದಲ, ಅಥವಾ ಹರ್ಟ್ ಆಗಿ ನನಗೋಸ್ಕರ ಕಾತರಿಸ್ತಾ ಇದ್ದರೆ ಅದು ನನಗೆ ಇಷ್ಟವಾಗುತ್ತಾ? ಇನ್ನೊಂದು ಸಂಬಂಧಕ್ಕೆ ಕೈ ಚಾಚ್ತಾ ಇರಬಹುದಾ? ಇವಳು ಕೈಯಿಂದ ಜಾರಿ ಹೋದರೆ ಗತಿ ಏನು? ಹೀಗೆ ಶುರುವಾಗುವ ಪ್ರಶ್ನೆಗಳು, ತೌಕಗಳು, ಅನುಮಾನಗಳು, ಆತಂಕಗಳು ಕಡೆಗೆ ನಮ್ಮನ್ನು ಎಲ್ಲಿಗೆ ಒಯ್ದು ಮುಟ್ಟಿಸ್ತವೆ ಅಂದರೆ ನಮಗೇ ಗೊತ್ತಿಲ್ಲದೆ ಆಕೆ ಹತ್ತಿರಕ್ಕೆ ವಾಪಸ್ ಹೋಗ್ಬಿಟ್ಟಿರ್ತೀವಿ. ಮತ್ತು ಆಕೆ ನಂಗೆ ಗೊತ್ತಿತ್ತಿದ್ದು ಅನ್ನೋ ಹಾಗೆ ನಮಗೋಸ್ಕರ ಕಾಯ್ತಾ ನಿಂತಿರ್ತಾಳೆ. ಇಫ್ ಐ ಆಮ್ ನಾಟ್ ರಾಂಗ್, ಪದೇ ಜಗಳ ಆಡುವ ಗೆಳತಿಯರನ್ನು ಮತ್ತೆ ಹಿಂತಿರುಗುವಂತೆ ಮಾಡುವ ಅಂಶವೇ ಈ ದಿಗಿಲು. ಅವಳೇನಾದರೂ ಮಾಡ್ಕೊಂಡ್ಬಿಡ್ತಾಳೇನೋ ಅನ್ನೋ ದಿಗಿಲಿಂದ ಹಿಡಿದು ಮತ್ತೊಬ್ಬರ ಜೊತೆಗೆ ಹೋಗ್ಬಿಡ್ತಾಳೇನೋ ಅನ್ನುವ ತನಕ ಮನುಷ್ಯನನ್ನು ದಿಗಿಲು ಬೆಂಬಿಡದೆ ಬೇಟೆಯಾಡುತ್ತೆ. ಆಕೆ ಜೊತೆಗಿದ್ದಾಗ ಪಟ್ಟ ಆನಂದ, ಸಂತೋಷ, ಉಕ್ಕಿದ ಪ್ರೀತಿ, ಅನುಭವಿಸಿದ ಹೆಮ್ಮೆ, ಸುಖ, ಡಿಪೆಂಡೆನ್ಸು ಎಲ್ಲ ಸೇರಿ ಮತ್ತೆ ಅದೇ ಹೊಂದಾಣಿಕೆ ಬೇಕು ಅನಿಸಿ ಅವನನ್ನು ಆಕೆಯಲ್ಲಿಗೆ ಮರಳೋ ಹಾಗೆ ಮಾಡ್ತವೆ. ಅದರಲ್ಲೂ ತಾನು ಹಾಗೆ ಹಿಂತಿರುಗಲಿ ಅಂತ ಆಕೆ ಕೂಡ ಕಾಯ್ತಾ ಇದ್ಲು. ಹಿಂತಿರುಗದೆ ಹೋಗಿದ್ದಿದ್ರೆ ಆಕೆಗೂ ನಾನಿಲ್ಲದೆ ಬದುಕಕ್ಕಾಗ್ತಿರ್ಲಿಲ್ಲ ಅಂತ ಗೊತ್ತಾದ ಘಳಿಗೆಯಲ್ಲಿ ಆಗೋ ಆನಂದ ಇದೆಯಲ್ಲ, ಅದು ಈಗೋ, ನಮ್ಮ ಪರ್ಸನಲ್ ಈಗೋದ ದಿಗ್ವಿಜಯದ ಘಳಿಗೆ ಅಂತ ನಾನು ಭಾವಿಸ್ತೀನಿ. ದಿ ಸೇಮ್ ಥಿಂಗ್ ಹ್ಯಾಪನ್ಸ್ ಟು ಹೆಂಗಸು ಆಲ್ಸೋ. ನಾನಿಷ್ಟೊತ್ತು ಹೇಳಿದ ಎಲ್ಲ ಅನುಭವದ ಮಾತುಗಳು ಕೂಡ ಹೆಂಗಸಿಗೂ ಅನ್ವಯ ಆಗ್ತವೆ. ಆದರೆ ನೆನಪಿರಲಿ, ಇಂಥ ಜಗಳ ಮತ್ತು ಪುನರ್ಮಿಲನಗಳು ಪ್ರೇಮಿಗಳಿಬ್ಬರ ನಡುವೆ ಆದಷ್ಟು ತೀವ್ರವಾಗಿ, ಅಗ್ರೆಸಿವ್ ಆಗಿ ಗಂಡ ಹೆಂಡತಿಯರ ಮಧ್ಯೆ ಆಗೋದಿಲ್ಲ. ಅಲ್ಲೂ ಜಗಳ ಇದೆ, ಆದರೆ ಮುಗೀತು ನಡಿ ಅನ್ನೋ ಬಂಧ ಹರ್ಕೊಂಡು ಹೋಗೋದು ಅಲ್ಲಿ ಪದೇ ಸಾಧ್ಯವಿಲ್ಲ. ಏನೇ ಮುನಿಸ್ಕೊಂಡು ಮನೆ ಬಿಟ್ಟು ಹೋದರೂ ಸಂಜೆ ಹೊತ್ತಿಗೆ ಬರ್ತಾನೆ ಬಿಡು ಅನ್ನೋ ಧೈರ್ಯ ಆಕೆಗಿರುತ್ತೆ. ತವರಿಗೆ ಹೋದವಳು ವಾಪಸ್ ಬಾರದೇ ಇರ್ತಾಳ ಅನ್ನೋ ಗ್ಯಾರಂಟಿ ಗಂಡನಿಗಿರುತ್ತೆ. ಹೆಚ್ಚಂದರೆ ಕೆಲವು ದಿನ ಆಕೆ ಮುಟ್ಟೋದಕ್ಕೆ ಬಿಡೋದಿಲ್ಲ. ಇವನು ಗೋಡೆ ಕಡೆಗೆ ತಿರುಗಿ ಮಲಗಿದವನು ಈ ಕಡೆಗೆ ಹೊರಳೋದಿಲ್ಲ. ಯಾವತ್ತೋ ಒಂದು ದಿನ ಇಬ್ಬರದು ದೇಹಗಳಿಗೆ ಸುಸ್ತು ಬೇಕು ಅನ್ನಿಸ್ದಾಗ ನಾವಿಬ್ಬರು ಸರಿಯಾಗಿ ರಾಜಿನೇ ಆಗಿಲ್ಲ ಅನ್ನೋದು ಕೂಡ ನೆನಪಾಗದ ಹಾಗೆ ಅವರ ಜಗಳ ಮುಗಿದು ಹೋಗುತ್ತೆ. ಆದರೆ ಇಂಥದ್ದು ಮದುವೆ ಆಚೆಗಿನ ಸಂಬಂಧದಲ್ಲಿ ಆಗೋದು ಕಷ್ಟ. ಯಾಕೆ ಅಂದರೆ ಅಲ್ಲಿ ಅವರಿಬ್ಬರ ಮಧ್ಯೆ ಮದುವೆ ಅನ್ನೋ ಥ್ರೆಡ್ ಇರೋದಿಲ್ಲ. ತುಂಬ ಘನವಾದ ಪ್ರೀತಿ ಇರಬಹುದು, ಆದರೆ ಈ ಪ್ರೀತಿ ಬಿಟ್ಟು ನಮಗೆ ಇನ್ನೊಂದು ಚಾಯ್ಸ್ ಇಲ್ಲವೇ ಇಲ್ಲ ಅನ್ನುವಂಥ ಆತಂಕ ಇರೋದಿಲ್ಲ. ಮದುವೆ ಆದವರ ನಡುವೆ ಮಕ್ಕಳಿರ್ತಾರೆ. ಇಬ್ಬರ ಮಧ್ಯೆ ಮಕ್ಕಳ ಬಗ್ಗೆ ಮಾತಿರುತ್ತೆ, ಕನಸಿರುತ್ತೆ. ಕಣ್ಣೆದುರಿಗೆ ಮಕ್ಕಳು ಕಟ್ಟಿ ಹಾಕಿದಷ್ಟು ಬಲವಾಗಿ ಕನಸಿನ ಮಕ್ಕಳು ಕಟ್ಟಿ ಹಾಕೋಕ್ಕೆ ಸಾಧ್ಯವಿಲ್ಲ.
ಕಣ್ಣೆದುರಿಗಿನ ಮಕ್ಕಳೇ ನಮ್ಮನ್ನು ಕಟ್ಟಾಕಬೇಕು. ಹಾಗಾದರೆ ಮದುವೆ ಆಚೆಗಿನ ಸಂಬಂಧವನ್ನು, ಅದನ್ನು ಅಕ್ರಮ ಸಂಬಂಧ ಅಂತ ಬೇಕಾದರೆ ಹಾಗೆ ಕರೀರಿ ನೀವು. ಮದುವೆ ಆಚೆಗಿನ ಸಂಬಂಧವನ್ನು ಜಗಳಗಳ, ಮುನಿಸುಗಳ, ಮುಗೀತು ನಡಿ ಅನ್ನುವಂತಹ ಸಂಗತಿಗಳ ಅಪಾಯದಿಂದ ರಕ್ಷಿಸಿಕೊಳ್ಳೋದು ಹೇಗೆ? ಶರಂಪರ ಜಗಳ ರಾದ್ಧಾಂತಗಳ ನಂತರ ಕೂಡ ಮತ್ತೆ ಒಂದಾಗಿ ಸಂತೋಷವಾಗಿರೋದು ಬೇರೆ. ಆದರೆ ಶರಂಪರ ಜಗಳಗಳೇ ಆಗದಿರೋ ಹಾಗೆ ನೋಡಿಕೊಳ್ಳೋದು ಹೇಗೆ? ಸಂಬಂಧದ ಆರೋಗ್ಯವನ್ನು ಮದುವೆಯ ಹರಕತ್ತಿಲ್ಲದೆ ಕಾಪಾಡಿಕೊಳ್ಳೋದು ಹೇಗೆ? ನಿಮಗೊಬ್ಬ ಗೆಳೆಯ ಅಥವಾ ಗೆಳತಿ ಇದ್ದರೆ, ಪದೇ ಪದೇ ನಿಮಗೆ ಜಗಳವಾಗ್ತಾ ಇದ್ದರೆ, ಆ ಜಗಳದ ನಂತರವೂ ಅವರ ಮೇಲಿನ ನಿಮ್ಮ ಪ್ರೀತಿ ಕಡಿಮೆ ಆಗದೇ ಇದ್ದರೆ, ನಂತರವೂ ನೀವು ಅವರಲ್ಲಿಗೆ ಹಿಂತಿರುಗ್ತಾ ಇದ್ದರೆ, ನೀವು ಈ ಕೆಲವು ಅಂಶಗಳನ್ನು ನೆನಪಿಟ್ಕೊಳ್ಳೋದು ಬೆಟರ್ ಅಂತ ನಾನು ಭಾವಿಸ್ತೇನೆ. ಯಾವ ಕಾರಣಕ್ಕೂ ಈ ಜಗಳಗಳನ್ನು ಇವು ಇದ್ದಿದ್ದೇ ಬಿಡು ಅಂತ ಈಸಿಯಾಗಿ ತಗೋಬೇಡಿ. ಜಗಳದ ನಂತರ ಹೋದ ಸಲದ ಹಾಗೆ ಹುಡುಕೊಂಡು ಬರ್ತಾನೆ ಬಿಡು ಅಥವಾ ಬರ್ತಾಳೆ ಬಿಡು ಅಂತ ಅಂದ್ಕೋಬೇಡಿ. ಟೇಕ್ ಥಿಂಗ್ಸ್ ಸೀರಿಯಸ್ಲಿ. ಮೊದಲಿಗೆ ಈ ಜಗಳಗಳನ್ನು ಪೂರ್ತಿಯಾಗಿ ಅವಾಯ್ಡ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ. ಒಂದು ತಿಂಗಳಲ್ಲಿ ಎಷ್ಟು ಸಲ ಮತ್ತು ಯಾವ ಕಾರಣಕ್ಕೆ ಜಗಳಗಳಾದವು ಅಂತ ಬರೆದಿಡಿ. ಜಗಳಗಳು ಸಾಮಾನ್ಯವಾಗಿ ಒಂದೇ ಕಾರಣದಿಂದಾಗಿ ರಿಪೀಟ್ ಆಗ್ತಾ ಇರ್ತವೆ. ಜಗಳದ ಆ ಕಾರಣವನ್ನು ಹುಡುಕಿ ಅದನ್ನು ಬುಡ ಸಮೇತ ನಾಶ ಮಾಡಿ. ಉದಾಹರಣೆಗೆ, ಅನುಮಾನ ಅನ್ನೋದು ಪದೇ ಪದೇ ನಿಮ್ಮ ನಡುವಿನ ಜಗಳಕ್ಕೆ ಕಾರಣವಾಗ್ತಾ ಇದ್ದರೆ, ಕೆಲವು ಗೆಳೆತನಗಳನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಇಬ್ಬರಿಗೂ ಶಾಶ್ವತವಾದ ನಂಬಿಕೆ ಬೆಳೆಯೋ ತನಕ ಆ ಗೆಳೆತನವನ್ನು ಪೂರ್ತಿಯಾಗಿ ಮರೆತು ಬಿಡಿ. ಇಬ್ಬರ ಪೈಕಿ ಒಬ್ಬರು ತಾತ್ಕಾಲಿಕವಾಗಿ ಸೋಲೋದಕ್ಕೆ ನಿರ್ಧಾರ ಮಾಡಿ. ಆ ಸೋಲು ಕೇವಲ ನಿಮ್ಮ ಈಗೋನ ಹರ್ಟ್ ಮಾಡಬಹುದು, ಆದರೆ ಸಂಬಂಧವನ್ನು ಕಾಪಾಡುತ್ತೆ. ಕೆಲವು ದಿನದ ಮಟ್ಟಿಗೆ ಪರಸ್ಪರರ ಸಂಸಾರಗಳ ಬಗ್ಗೆ, ನೀನು ಹಾಗೆ, ನಿಮ್ಮಪ್ಪ ಹಾಗೆ, ನಿನ್ನ ಮನೆಯವ್ರು ಹೀಗೆ, ಈ ಥರದ ಧಾಟಿಯಲ್ಲಿ ಮಾತಾಡೋದನ್ನು ಬಿಟ್ಟುಬಿಡಿ. ನಿಮ್ಮಿಬ್ಬರಿಗೂ ಮೊದಲಿಂದ ಇಷ್ಟವಾದ ಜಾಗಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಈ ತಿಂಗಳಿಡೀ ಜಗಳ ಆಡೋದು ಬೇಡ ಅಂತ ನೀವಿಬ್ಬರು ತೀರ್ಮಾನ ಮಾಡಿ. ಅಸಮಾಧಾನಗಳು ಉಂಟಾದರೆ ಅವುಗಳನ್ನು ಪತ್ರದಲ್ಲಿ ಬರೆದಿಡಬೇಕು ಅಂತ, 1 ತಿಂಗಳ ನಂತರ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಕರಾರು ಹಾಕ್ಕೊಳ್ಳಿ. ಜಗಳ ಆದಾಗ ನೀವು ಅನವಶ್ಯಕವಾಗಿ ನಿಮ್ಮ ಗೆಳೆಯನನ್ನು ಅಥವಾ ಗೆಳತಿಯನ್ನು ವಿಪರೀತವಾಗಿ ಹರ್ಟ್ ಮಾಡ್ತಾ ಇದ್ದೀರಾ, ಅಸಹ್ಯಕರವಾಗಿ ಬೈತಾ ಇದ್ದೀರಾ, ಹೊಡಿತಾ ಇದ್ದೀರಾ, ಆಮೇಲೆ ಕ್ಷಮೆ ಕೂಡ ಕೇಳದಷ್ಟು ಹೊರಟಾಗ್ತಾ ಇದ್ದೀರಾ, ಅವಳಿಗೆ ಇದೆಲ್ಲ ಆಗಬೇಕಾದಿದ್ದೆ ಅನ್ನೋ ಧೋರಣೆ ತಾಳ್ತಾ ಇದ್ದೀರಾ, ಮತ್ತು ನಿಮಗೆ ಅದೆಲ್ಲದರ ಬಗ್ಗೆ ಆಮೇಲೆ ಬೇಸರವಾಗುತ್ತಾ? ಬಿ ಆನೆಸ್ಟ್. ಜಗಳದ ನಂತರ ಒಳ್ಳೆಯ ಮೂಡಲ್ಲಿದ್ದಾಗ ತುಂಬ ಪ್ರಾಮಾಣಿಕವಾಗಿ ಆಕೆಯ ಅಥವಾ ಆತನ ಕ್ಷಮೆ ಕೇಳಿ. ಕೇಳೋದರಲ್ಲಿ ಸೌಜನ್ಯ ಇರಲಿ. ಕ್ಷಮೆ ಕೇಳುವಾಗ ನೀನು ಹಾಗೆಲ್ಲ ಮಾತಾಡಿದ್ದಕ್ಕೆ ನಾನು ಹೊಡೆದೆ ಅಂತ ಸಮರ್ಥಿಸ್ಕೋಬೇಡಿ. ಕೇಳಿದ್ದು ಪ್ರಾಮಾಣಿಕ ಕ್ಷಮೆ ಆಗಿರಲಿ. ಮುಖ್ಯವಾಗಿ ನಾವಿಬ್ಬರೂ ಬೇರೆ ಆದರೆ, ದೂರವಾದರೆ, ನಮ್ಮಿಬ್ಬರಿಗೂ ಬೇರೆ ಆಲ್ಟರ್ನೇಟಿವ್ಗಳಿಲ್ಲ ಅನ್ನೋದನ್ನು ಇಬ್ಬರೂ ಮನದಟ್ಟು ಮಾಡಿಕೊಳ್ಳಿ. ಅದರ ಅರ್ಥ 1000 ಜಗಳ ಆದರೂ ಗತಿ ಇಲ್ಲದೆ ನಾವು ಒಬ್ರಿಗೊಬ್ಬರು ಬರ್ತೀವಿ ಬಿದ್ದಿರ್ತೀವಿ ಅಂತ ಅಲ್ಲ. ಈ ಜಗತ್ತಿನಲ್ಲಿ ನಮಗೆ ಯಾರೂ ಇಲ್ಲವಾದ್ದರಿಂದ, ನಾವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತೇವಾದ್ದರಿಂದ, ನಮ್ಮಿಬ್ಬರ ಮಧ್ಯೆ ಮದುವೆಯಂಥ ವಿಸಿಬಲ್ ಆದ ಬಂಧ ಇಲ್ಲವಾದ್ದರಿಂದ ನಾವು ಜಗಳ ಆಡಿಕೊಡ್ದು, ಬೇರೆ ಆಗಿಕೊಡ್ದು. ಹಾಗಂತ ಒಬ್ರಿಗೊಬ್ಬರು ಮನದಟ್ಟು ಮಾಡ್ಕೊಳ್ಳಿ. ಪ್ರತಿ ಜಗಳವೂ ಇಬ್ಬರ ನಡುವಿನ ಬಲವಾದ ಹಗ್ಗದ ಕೆಲವು ದಾರಗಳನ್ನು ತುಂಡರಿಸಿ ಹಗ್ಗವನ್ನು ಬಲಹೀನಗೊಳಿಸುತ್ತೆ ಅನ್ನೋದು ನಿಮಗೆ ನೆನಪಿರಲಿ. ಆಫ್ಟರ್ ಆಲ್ ನಾವೇನು 1000 ವರ್ಷ ಬದುಕಿರೋರ? ಸಾಯೋಕೆ ಅದೆಷ್ಟು ದಿನ ಬಾಕಿ ಇದ್ದಾವೋ, ಈಗ ಯಾಕೆ ಜಗಳ? ಅಷ್ಟು ಚಂದದ ಮನುಷ್ಯ, ನೋಡೋಕಷ್ಟೇ ಅಲ್ಲ, ಒಳ್ಳೆ ಟೇಸ್ಟು ಇದೆ, ಅದ್ಭುತವಾದ ಮಾತುಗಾರ. ಉಟ್ಟ ಅಂಗಿ ಇಸ್ತ್ರಿ ಕೆಟ್ಟಿದ್ದು ನೋಡಿಲ್ಲ ನೋಡಿ. ಹೆಂಗಸರು ಅಂದರೆ ಗೌರವ, ಎಷ್ಟು ದುಡಿತಾನಪ್ಪ, ಇಡೀ ಆಫೀಸು ಗೌರವಿಸುವಂಥ ಕೆಲಸಗಾರ. ಇಂಥ ಚಂದದ ಮನುಷ್ಯನಿಗೆ ತಕ್ಕ ಹೆಂಡತಿ ಸಿಗಬಾರ್ದಾಗಿತ್ತ? ಹಾಗಂತ ಒಬ್ಬ ಅವಿವಾಹಿತೆ ಅವನ ಆಫೀಸ್ನಲ್ಲಿ ಕೆಲಸ ಮಾಡೋಳು ಆಲೋಚನೆ ಮಾಡತೊಡಗಿದ್ಲು ಅಂದರೆ ಫಿನಿಶ್. ಅಲ್ಲೊಂದು ಸುಂದರ ವಂಚನೆ ಆರಂಭವಾಗತೊಡಗಿದೆ ಅಂತಲೇ ಅರ್ಥ. ನೀವು ಒಂದಲ್ಲ ಅಂತ 10 ಕೇಸು ಹುಡುಕಿ ಪರೀಕ್ಷೆ ಮಾಡಿ ನೋಡಿ. ಮದುವೆ ಆದ ಗಂಡಸು ಅವಿವಾಹಿತ ಹುಡುಗಿಯ ಮಧ್ಯೆ ಒಂದು ಅಫೇರ್ ಶುರುವಾಗಿದೆ ಅಂದರೆ, ಆ ಗಂಡಸು ತನ್ನ ಹೆಂಡತಿಯ ಬಗ್ಗೆ ಆ ಹುಡುಗಿಯಷ್ಟೇ ನಂಬಬಹುದಾದ, ಅವಳಿಗಷ್ಟೇ ಅರ್ಥವಾಗುವಂಥ ಸುಳ್ಳು ಹೇಳೋಕ್ಕೆ ಪ್ರಾರಂಭಿಸಿದ್ದಾನೆ ಅಂತ ಅರ್ಥ. ಆತನ ಸುಳ್ಳುಗಳು ಬಲೆ ಮಧುರವಾಗಿರ್ತವೆ ಕಣ್ರಿ.
ನೋಡೆ, ನಂಗೆ ಈ ವಯಸ್ಸಿನಲ್ಲಿ ಬದುಕಿನ ಈ ಹಂತದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ವರ್ಷಗಳಿಂದ ಇದನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀನೋ, ಹೀಗೆ ಯಾರ ಮುಂದಾದರೂ ಹೇಳ್ಕೊತೀನಿ ಅಂತ ನನಗೇ ಅನಿಸಿರಲಿಲ್ಲ. ಇಷ್ಟು ದಿನ ಎಲ್ಲನೂ ಸುಮ್ಮನೆ ನುಂಗ್ಕೊಂಡಿದ್ದೆ. ನಿನ್ನಂಥ ಸೂಕ್ಷ್ಮ ಮನಸ್ಸಿನ ಅಂಡರ್ಸ್ಟ್ಯಾಂಡಿಂಗ್ ಇರೋ ಹುಡುಗಿ ಇನ್ನೊಬ್ಬಳು ಸಿಕ್ಕಿರಲಿಲ್ಲ. ನಿಂಗೆ ಗೊತ್ತಾ, ನಂದು ನನ್ನ ವೈಫ್ದು ಅಸಲು ಜೋಡಿನೇ ಅಲ್ಲ. ಅವಳ ಜೊತೆ ಒಂದೇ ಒಂದು ದಿನಕ್ಕೂ ಸುಖ ಅಂತ ಪಡಲಿಲ್ಲ. ಅಫ್ಕೋರ್ಸ್ ಅವಳನ್ನು ನಾನು ದೂಷಣೆ ಮಾಡ್ತಾ ಇಲ್ಲ. ನನ್ನ ನಸೀಬೆ ಸರಿಯಾಗಿಲ್ಲ. ಅವಳ ಅಡುಗೆ ಚೆನ್ನಾಗಿರಲ್ಲ. ಬಡಿಸೋ ರೀತಿ ನೀನೊಂದು ಸಲ ನೋಡಬೇಕು. ನನಗೊಂದು ದಿನಕ್ಕೂ ಬಿಸಿನೀರು ಕಾಯಿಸ್ಕೊಡಲ್ಲ ಸ್ನಾನಕ್ಕೆ. ಮನೆಗೆ ಕಾಲಿಟ್ರೆ ಸಾಕು ಟಿ ವಿ ನೋಡ್ತಾ ಕೂತಿರ್ತಾಳೆ. ಬಂದ್ರಾ ಅಂತ ಕೇಳೋದು ಇಲ್ಲ. ಅವಳು ಮಕ್ಕಳನ್ನ ಬೆಳೆಸೋ ರೀತಿ ನನಗಿಷ್ಟವಾಗಲ್ಲ. ರಾತ್ರಿ ಮಾತು ಯಾಕೆ ಹೇಳ್ತೀಯ ಕೇಳು. ನಂಗೆ ಗೊತ್ತು ನೀನು ಅನ್ಮ್ಯಾರಿಡು, ನಿನ್ನ ಹತ್ರ ಇವೆಲ್ಲ ಹೇಳ್ಕೋಬಾರ್ದು. ಆದರೂ ಮನಸ್ಸಿನ ಮಾತು ಮುಚ್ಚಿಡದೆ ಹೇಳ್ತಿದ್ದೀನಿ. ಅಷ್ಟು ಆತ್ಮೀಯಳು ಅನಿಸ್ಬಿಟ್ಟಿದೀಯ ನೀನು. ಏನು ಗೊತ್ತಾ, ಶೀ ಈಸ್ ಫ್ರಿಜಿಡ್. ಅವಳಿಗೆ ಅದರಲ್ಲಿ ಆಸಕ್ತಿನೇ ಹೊರಟೋಗಿದೆ. ಜೊತೆಯಲ್ಲಿ ರಾತ್ರಿ ಕಳೆಯೋದು ಅಂದರೆ ಅದೊಂದು ಶಾಪ ಕಣೆ. ಇನ್ನೇನು ಸುಖಪಟ್ಟನೋ ಅವಳನ್ನ ಕಟ್ಕೊಂಡು. ಲೈಫಲ್ಲಿ ಆಸಕ್ತಿನೇ ಹೊರಟೋಗಿದೆ. ಹೋಗಲಿ, ಒಂದಿಷ್ಟು ಸಂಗೀತ ಸಾಹಿತ್ಯ ಅಂತನಾದರೂ ಆಸಕ್ತಿ ಬೆಳೆಸ್ಕೋತಾಳ? ಕೇಳಲೇ ಬೇಡ. ಅವಳನ್ನು ಚೇಂಜ್ ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ. ಮಕ್ಕಳು ಅಂತ ಇರದೇ ಹೋಗಿದ್ರೆ ಯಾವತ್ತೋ ಬೇರೆ ಆಗಿಬಿಡ್ತಿದ್ದೆ. ಹೀಗೆ ತನ್ನ ಹೆಂಡತಿ ಅನ್ನೋ ಕಂಪ್ಲೇಂಟ್ ಬಾಕ್ಸ್ನಿಂದ ಒಬ್ಬ ಗಂಡಸು ಒಂದೊಂದಾಗಿ ಅವಳಡೆಗಿನ ದೂರುಗಳನ್ನು ತೆಗೆದು ಅವಿವಾಹಿತ ಗೆಳತಿಯ ಪ್ಲೇಟ್ಗೆ ಬಡಿಸ್ತಾ ಇದ್ದಾನೆ ಅಂದರೆ ಒಬ್ಬ ಮಾಸ್ಟರ್ ಫ್ಲರ್ಟ್ ತನ್ನ ಬೇಟೆ ಆರಂಭಿಸಿದಾನೆ ಅಂತಲೇ ಅರ್ಥ. ಸಾಮಾನ್ಯವಾಗಿ ವಿವಾಹಿತ ಗಂಡಸರು ಮನೆ ಆಚೆಗೆ ಫ್ಲರ್ಟ್ ಮಾಡೋಕ್ಕೆ ಆರಂಭಿಸೋದೇ ಹೀಗೆ. ನಾನು ತುಂಬ ಎಫಿಷಿಯೆಂಟು, ತುಂಬ ಉದಾರಿ, ಸಕ್ಸಸ್ಫುಲ್ ಫೆಲೋ ಮತ್ತು ರಸಿಕೋತ್ತಮ ಪುರುಷ. ಆದರೆ ನನ್ನ ಹೆಂಡತಿ ಶುದ್ಧ ಗೂಬೆ ಅಂತ ಪ್ರೊಜೆಕ್ಟ್ ಮಾಡಿಕೊಳ್ಳೋದು ಫ್ಲರ್ಟ್ ಒಬ್ಬನ ಮೊದಲನೇ ಪಟ್ಟು. ಆಯ್ತಯ್ಯ, ನಿನ್ನ ಹೆಂಡತಿ ಗೂಬೆ ಆಗಿದ್ದರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಕೇಳಿ ರಸಿಕೋತ್ತಮನ ಕೈ ಕೊಡವಿಕೊಂಡು ಎದ್ದು ಹೋಗೋ ಬುದ್ಧಿವಂತ ಹುಡುಗಿಯರು ತೀರಾ ಅಪರೂಪ. ಹುಡುಗಿಯರು ಬೇಸಿಕಲಿ ಕೊಂಚ ಮಾತೃಭಾವದವರು. ನೊಂದ ಗಂಡಸಿಗೆ ಸಾಂತ್ವನ ಹೇಳೋದನ್ನು ಅವರು ಆದರ್ಶ ಅಂದ್ಕೋತಾರೆ. ಜೊತೆಗೆ ಇಷ್ಟು ಚಲುವ, ಇಷ್ಟು ಬುದ್ಧಿವಂತ, ಇಂಥ ಎಫಿಷಿಯೆಂಟ್ ಫೆಲೋ ಹಾಗೂ ಇಂಥ ರಸಿಕೋತ್ತಮನನ್ನು ಅವಳ್ಯಾರೋ ಗೂಷ್ಟ್ಲು ಗೂಬೆ ಅಂತ ಹೆಂಡತಿ ತಣಿಸಿ ಇಟ್ಟುಕೊಳ್ಳದೇ ಇರುವಾಗ ಇಂಥವನನ್ನು ನಾನು ಸಂಭಾಳಿಸಿ ತೋರಿಸ್ತೀನಿ ನೋಡು ಅಂತ ತನಗೆ ತಾನೇ ಹೇಳ್ಕೊಳ್ತಾರೆ. ಸಾಮಾನ್ಯವಾಗಿ ಯಾವ ಹುಡುಗಿನೂ ಇನ್ನೊಬ್ಬ ಹೆಂಗಸಿನ ಮದುವೆ ಕೆಡಿಸಿ ಆ ಮನೆಯ ಸುಖವನ್ನು ತಾನು ಕಿತ್ಕೋಬೇಕು ಅಂತ ಬಯಸೋದಿಲ್ಲ. ಆ ಮನೆಯಲ್ಲಿ ಆಕೆ ಕೊಡಲಾಗದ ಹಿತ, ಸುಖ, ಪ್ರೀತಿ, ಕಂಫರ್ಟ್ಗಳನ್ನು ಈತನಿಗೆ ನಾನು ಕೊಡ್ತಿದ್ದೀನಾದ್ದರಿಂದ ಇದರಲ್ಲಿ ನನ್ನ ತ್ಯಾಗವಿದೆಯೇ ಹೊರತು ತಪ್ಪೇನಿಲ್ಲ ಅಂತ ಭಾವಿಸ್ತಾಳೆ. ಹೀಗೆ ವಿವಾಹಿತ ಫ್ಲರ್ಟ್ ಒಬ್ಬನ ತೆಕ್ಕಿಗೆ ಸಿಕ್ಕಾಕ್ಕೊಂಡವರು ಬೇರೇನನ್ನಾದರೂ ಮಾಡೋದಕ್ಕೆ ಮುಂಚೆ ಆ ಗಂಡಸಿನ ಹೆಂಡತಿಯನ್ನು ಅವನಿಲ್ಲದಿದ್ದಾಗ ಒಮ್ಮೆ ಭೇಟಿಯಾಗಬೇಕು. ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಆಕೆ ಗೂಷ್ಟ್ಲು ಅಲ್ಲ, ಗೂಬೆನೂ ಅಲ್ಲ, ತನಗಿಂತ ಚೆನ್ನಾಗಿದ್ದಾಳೆ, ಓದ್ಕೊಂಡಿದ್ದಾಳೆ, ಅಡುಗೆ ಫಸ್ಟ್ ಕ್ಲಾಸಾಗಿ ಮಾಡ್ತಾಳೆ. ಈಕೆ ಫ್ರಿಜಿಡ್ ಅನ್ನಬಹುದಾದಂಥ ಯಾವ ಗುಣಗಳು ಈಕೆಯಲ್ಲಿಲ್ಲ. ಫ್ರೆಶ್ ಆಗಿ ಒಂದು ಸಲ ಪಾರ್ಲರ್ಗೆ ಹೋಗಿ ಬಂದರೆ ಅದ್ಭುತವಾಗಿ ಕಾಣಿಸ್ತಾಳೆ ಅಂತೆಲ್ಲ ಅನ್ನಿಸ್ಬಹುದು. ಸರಿ, ಹಾಗಂತ ಒಂದೇ ಸಲಕ್ಕೆ ತನ್ನ ವಿವಾಹಿತ ಬಾಯ್ ಫ್ರೆಂಡ್ನನ್ನು ಬಿಟ್ಕೊಡೋಕ್ಕಾಗತ್ತೆಯೇ? ಇಲ್ಲ. ಅವಳು ಅವರಿಬ್ಬರಿಗೂ ಗೊತ್ತಾಗದ ಹಾಗೆ ಅವರಿಬ್ಬರನ್ನೂ ಗಮನಿಸಬೇಕು. ಅಂದರೆ ತನ್ನ ಬಾಯ್ ಫ್ರೆಂಡ್ನ, ಅವನ ಹೆಂಡ್ತಿನ ಇಬ್ಬರನ್ನೂ ಗಮನಿಸಬೇಕು. ಅವರ ನಡುವಿನ ಸಾಮರಸ್ಯ ಎಂಥದ್ದು ಅಂತ ತಿಳ್ಕೋಬೇಕು, ಪರೀಕ್ಷಿಸಿ ನೋಡಬೇಕು. ಅವರು ನಿಜಕ್ಕೂ ಚೆನ್ನಾಗೇ ಇರ್ತಾರೆ ಕಣ್ರಿ. ನಿಮಗೆ ಗೊತ್ತಿರಲಿ, ಫ್ಲರ್ಟ್ ಮಾಡೋ ಗಂಡಸರು ಹೊರಗೆ ತಮ್ಮ ಗರ್ಲ್ ಫ್ರೆಂಡ್ಸ್ಗೆ ಏನೆಲ್ಲ ಸುಳ್ಳು ಹೇಳ್ಕೊಂಡಿದ್ರು ಅವರು ಉಳಿದ ಮಾಮೂಲು ಗಂಡಸರಿಗಿಂತ ತಮ್ಮ ಹೆಂಡತಿಯರ ಜೊತೆ ತುಂಬ ಚೆನ್ನಾಗಿರ್ತಾರೆ. ಹೊರಗೆ ಫ್ಲರ್ಟ್ ಮಾಡ್ತಿದ್ದೀವಿ ಅನ್ನೋ ಗಿಲ್ಟ್ನಿಂದಾಗಿಯೋ ಏನೋ ಮನೆಯಲ್ಲಿ ಅವರು ತಮಗಿಂತ ಪತ್ನಿನಿಷ್ಠ ಗಂಡನೇ ಇಲ್ಲ ಅನ್ನೋ ಥರ ಬದುಕ್ತಾ ಇರ್ತಾರೆ. ತೀರಾ ಹಾಗಿರದೆ ಹೋದರೂ ಅವರಿಬ್ಬರ ದಾಂಪತ್ಯದಲ್ಲಿ ಭರಿಸೋಕೆ ಆಗದೇ ಇರುವಂಥದ್ದು ಏನೂ ಇರಲ್ಲ. ಅವರೊಂದು ಮನೆ ಕಟ್ಕೊಂಡಿರ್ತಾರೆ, ಹೆಂಡತಿಗೆ ಒಡವೆ ಕೊಡಿಸಿರ್ತಾರೆ, ಮಕ್ಕಳ ಮೇಲೆ ಪ್ರೀತಿನೂ ಇರುತ್ತೆ. ಇಂತಿಷ್ಟು ಸಮಯಕ್ಕೆ ಅಂತ ನಿಯಮಿತವಾಗಿ ದಾಂಪತ್ಯದ ವ್ಯಾಯಾಮಗಳನ್ನು ಮಾಡ್ತಾನೂ ಇರ್ತಾರೆ. ಈ ಅವಿವಾಹಿತ ಹುಡುಗಿ ಅಂದುಕೊಂಡಿರುವಂತಹ ಒಗರು ಆ ದಾಂಪತ್ಯದಲ್ಲಿ ಏನೂ ಇರೋದಿಲ್ಲ. ಹಾಗಾದರೆ ಅವನು ಯಾಕೆ ಸುಳ್ಳು ಹೇಳ್ತಾ ಇರ್ತಾನೆ? ಅವನನ್ನೇ ಕೇಳಿ. ಆ್ಯಕ್ಚುಯಲ್ ಆಗಿ ಅವನಿಗೆ ಧೈರ್ಯ ಮತ್ತು ನೇರವಂತಿಕೆಗಳು ಇರೋದಿಲ್ಲ.
ನಾನು ಹೆಂಡತಿ ಜೊತೆಗೆ ಚೆನ್ನಾಗಿದ್ದೀನಿ, ಆದರೂ ನನಗೆ ನಿನ್ನ ಜೊತೆಗೆ ಸಂಬಂಧ ಬೇಕು ಅಂತ ನೇರವಾಗಿ ಹೇಳುವಷ್ಟು ಅವನು ಸಭ್ಯನೂ ಅಲ್ಲ, ಒಳ್ಳೆಯವನೂ ಆಗಿರೋದಿಲ್ಲ. ಅವನದು ವಂಚಕ ಮನಸ್ಸು. ಹುಡುಗಿಯಾದರೂ ಅಷ್ಟೇ, ಕೆಲವೊಮ್ಮೆ ಅವನು ಹೇಳ್ತಿರೋದು ಸುಳ್ಳು, ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ಗೊತ್ತಾದರೂ ಕೂಡ ಅವನನ್ನು ಬಿಡೋಕ್ಕೆ ಒಲ್ಲಳು. ಯಾಕೆ ಗೊತ್ತಾ? ಅಷ್ಟು ಹೊತ್ತಿಗೆ ಅವಳ ಈಗೋ ಬೆಳೆದು ಬಿಟ್ಟಿರುತ್ತೆ. ಅವನ ಹೆಂಡತಿಗಿಂತ ಚೆನ್ನಾಗಿ ಅವನನ್ನು ಸಂಭಾಳಿಸಬಲ್ಲೆ ಅನ್ನೋ ಈಗೋ ಇದೆಯಲ್ಲ, ಅದು ಕ್ರ್ಯಾಶ್ ಆಗೋದನ್ನು ಆಕೆ ಸಹಿಸಲಾರಳು. ಇದಲ್ಲದೆ ಒಂದು ಮದುವೆ ಆಚೆಗಿನ ಫ್ಲರ್ಟೇಷನ್ ಅಥವಾ ಸಂಬಂಧ ಮುಂದುವರಿಯಲಿಕ್ಕೆ ಕಾಲಕ್ರಮದಲ್ಲಿ ನಾನಾ ಕಾರಣಗಳು ಸೇರ್ಕೋತಾ ಹೋಗ್ತವೆ. ಕಡೆಯದಾಗಿ ಅವಳು ಹೇಳಿಕೊಳ್ಳುವ ಅತ್ಯಂತ ಅನುಕೂಲ ಸಿಂಧು ಸುಳ್ಳು ಅಂದರೆ ಪ್ರೀತಿಸಿದ್ದಾಗಿದೆ, ಅವನನ್ನು ಬಿಟ್ಟಿರೋಕ್ಕಾಗಲ್ಲ. ಅವನಾಗಲೇ ಇನ್ನೊಬ್ಬಳ ಮುಂದೆ ಕೂತ್ಕೊಂಡು ಕಂಪ್ಲೇಂಟ್ ಬಾಕ್ಸ್ ಬಿಚ್ಕೊಂಡು ಅವಳಿಗೆ ಒಂದೊಂದೇ ಕಾಳು ತಿನ್ನಿಸ್ತಾ ಕೂತಿರ್ತಾನೆ. ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಒಬ್ಬ ಸುಳ್ಳ ಬದಲಾಗಬಹುದು, ಒಬ್ಬ ಕುಡುಕ ಬದಲಾಗಬಹುದು, ಒಬ್ಬ ಜೂಜುಕೋರ ಬದಲಾಗಬಹುದು, ಆದರೆ ಒಬ್ಬ ಫ್ಲರ್ಟ್ ಗಂಡಸು ಯಾವತ್ತಿಗೂ ಬದಲಾಗಲಾರ.